ಭಾರತದಲ್ಲಿ ಮತಾಂಧತೆ ಇದಕ್ಕೆ ಬಹಳ ದೀರ್ಘವಾಗಿರ್ತಕ್ಕಂಥ ಇತಿಹಾಸ ಇದೆ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲೇನೆ ಮಾಪ್ಲಾ ದಂಗೆ ನಡೀತು. ಅಲ್ಲಿ ಯಾರೋ ಟರ್ಕಿಯಲ್ಲಿದ್ದಂಥ ಖಲೀಫನನ್ನು ಇಳಿಸಿದ್ರು ಅಂತ ಕೋಮುಗಲಭೆ ನಡೆಸಿ ನರಮೇಧ ಮಾಡಿದ್ದು ಕೇರಳದ ಮಲಬಾರ್ನಲ್ಲಿ. ನರಮೇಧಕ್ಕೆ ತುತ್ತಾದವರು ಹಿಂದೂಗಳು. ಅವರಿಗೂ ಟರ್ಕಿ ಸುಲ್ತಾನಿಗೂ ಇಲ್ಲಿರುವ ತುರ್ಕರಿಗೂ ಅಲ್ಲಿರುವ ಟರ್ಕಿ ಸುಲ್ತಾನಿಗೂ ಏನೂ ಸಂಬಂಧ ಇರಲಿಲ್ಲ. ಆದರೂ ಇಲ್ಲಿ ಮಾಪ್ಲಾ ನರಮೇಧ ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ನೇರ ಕಾರ್ಯಾಚರಣೆ ಹೆಸರಿನಲ್ಲಿ ದೊಡ್ಡ ನರಮೇಧ ನಡೀತು. ಸ್ವತಂತ್ರ ನಂತರ ರಜಾಕಾರ್ ಮೂವ್ಮೆಂಟ್ ಹೆಸರಿನಲ್ಲಿ ನಡೆದಿದ್ದು ನರಮೇಧವೇ. ಇವತ್ತಿನ ಎಐಸಿಸಿ ಅಧ್ಯಕ್ಷರ ಕುಟುಂಬವೂ ಕೂಡ ವಿಕ್ಟಿಮೆ. ಅವ್ರ ತಾಯಿನ ಕಳ್ಕೊಳ್ಬೇಕಾಯ್ತು, ಸಹೋದರಿನ ಕಳ್ಕೋಬೇಕಾಯ್ತು. ಸ್ವತಂತ್ರ ನಂತರ ಬಹುಶಃ ದೇಶದ ಉದ್ದಗಲಕ್ಕೆ ಸಾವಿರಾರು ಬಾಂಬ್ ಬ್ಲಾಸ್ಟ್ಗಳು ನಡೆದಿದ್ದಾವೆ. ಅದರಲ್ಲಿ 90% ಇಸ್ಲಾಮಿಕ್ ಸಿದ್ಧಾಂತದಿಂದ ಪ್ರಚೋದನೆ ಪಡೆದಂತ ಭಯೋತ್ಪಾದಕರು, 10% ಮಾವೋ ಮತ್ತು ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತದಿಂದ ಪ್ರಚೋದನೆ ಪಡೆದಂತ ಭಯೋತ್ಪಾದಕರು. ಉದ್ದೇಶ ಹಿಂಸೆ, ನರಮೇಧ, ಭೀತಿಯನ್ನುಂಟು ಮಾಡೋದು. ಆ ಭಯವನ್ನ ನಿರ್ಮಾಣ ಮಾಡಿ ಭಾರತವನ್ನ ಮಣಿಸುವ ಷಡ್ಯಂತ್ರದ ಭಾಗವಾಗಿಯೇ ನಡೆದಿದ್ದು. ಈಗ ಮುಂಚೆ ಎಲ್ಲ ಏನು ಹೇಳ್ತಾ ಇದ್ರು, ಶಿಕ್ಷಣ ಇಲ್ಲದೆ ಇರತಕ್ಕಂಥವರು, ಬಡವರು ಬಹಳ ಬೇಗ ಭಯೋತ್ಪಾದಕರ ಜಾಲಕ್ಕೆ ಸಿಕ್ಕಿಬಿಡ್ತಾರೆ, ಅವರ ಕೈಗೊಂಬೆಗಳಾಗ್ತಾರೆ. ಯಾಕೆ ಅಂದ್ರೆ ಅವರಿಗೆ ಬಡತನ ಇದೆ, ಯಾಕೆ ಅಂದ್ರೆ ಅವರಿಗೆ ಎಜುಕೇಶನ್ ಇಲ್ಲ ಅನ್ನುವ ಮಾತನ್ನೆಲ್ಲ ಹೇಳ್ತಾ ಇದ್ರು. ಬಿನ್ ಲಾಡೆನ್ ಹುಟ್ಟಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯ, ಬೆಳ್ಳಿ ಸ್ಪೂನ್ ಅಲ್ಲ, ವಜ್ರದ ಮಣಿ ಪೋಣಿಸಿರ್ತಕ್ಕಂಥ ಚಿನ್ನದ ಸ್ಪೂನ್ನೇ ಇಟ್ಕೊಂಡು ತಿನ್ನುವಷ್ಟು ಸಂಪತ್ತಿತ್ತು. ಅದರಲ್ಲೇ ತಿನ್ನುವಷ್ಟು, ಚಿನ್ನದ ಸ್ಪೂನ್ನಲ್ಲೇ, ಚಿನ್ನದ ತಟ್ಟೆಲೆ. ಆದ್ರೂ ಅವನು ಭಯೋತ್ಪಾದಕ ಆದ. ಈಗ ಶಂಕಿತ ಉಗ್ರರು ಅಂತೇಳಿ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರು ಯಾರು ಅನ್ಪಡ್ಗಳಲ್ಲ, ಅನಕ್ಷರಸ್ಥರಲ್ಲ. ಅದ್ರಲ್ಲಿ ಬಹುತೇಕ ಜನ ಡಾಕ್ಟರು, ಕೆಲವರು ಇಂಜಿನಿಯರ್ಸ್, ಕೆಲವರ ಬ್ಯಾಕ್ಗ್ರೌಂಡು ಅಂದ್ರೆ ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದವರು. ಯಾಕೆ ಭಯೋತ್ಪಾದಕರಾದರು? ಈ ಸಾಫ್ಟ್ವೇರ್ ಯಾವುದು? ಈ ಭಯೋತ್ಪಾದಕರನ್ನು ತಯಾರು ಮಾಡುವ ಸಾಫ್ಟ್ವೇರ್ ಯಾವುದು? ಇಲ್ಲಿ ರಿಲಿಜಿಯಸ್ ಪ್ರಾಕ್ಟೀಸಿಗೆ ಭಾರತದಲ್ಲಿರುವಷ್ಟು ಸ್ವಾತಂತ್ರ್ಯ ಇನ್ನೆಲ್ಲೂ ಇಲ್ಲ. ಗಣೇಶನ ಮೆರವಣಿಗೆ ಆದರೂ ಆತಂಕದಲ್ಲಿ ನಡಿಬೇಕಾಗತ್ತೆ. ಇಲ್ಲಿ ಈದ್ ಮಿಲಾದ್ ಯಾವತ್ತೂ ಆತಂಕದಲ್ಲಿ ನಡೆದಿಲ್ಲ. ಆದ್ರೂ ಬಾಂಬ್ ಬಿಡಬೇಕು ಅಂತ ಅವರಿಗೆ ಹೆಂಗ ಅನ್ಸುತ್ತೆ? ಒಬ್ಬರು ಮೌಲ್ವಿ ಹೇಳಿಕೆ ನಾನು ನೆನ್ನೆ ಗಮನಿಸಿದೆ.
ಅಮಾಯಕರನ್ನ ಕೊಲ್ಲೋದನ್ನ ಇಸ್ಲಾಂ ಒಪ್ಪೋದಿಲ್ಲ. ಹೀಗೆ ಕೊಲ್ಲುವವರು ನಿಜವಾದ ಮುಸಲ್ಮಾನರೇ ಅಲ್ಲ. ಅವ್ರು ಹೇಳಿದ್ದೇ ನಿಜ ಆಗಿದ್ರೆ ಇವರೆಲ್ಲರೂ ಭಯೋತ್ಪಾದನೆ ಮಾಡ್ತಿರೋದೇ ಇಸ್ಲಾಮನ್ನು ವಿಸ್ತರಿಸೋದಿಕ್ಕೆ. ಯಾವ ಇಸ್ಲಾಂ ಸತ್ಯ? ಈ ಸಾಫ್ಟ್ವೇರು ಎಲ್ಲೆವರೆಗೂ ಮಾನವೀಯತೆಯನ್ನ ಅಳವಡಿಸ್ಕೊಳ್ಳೋದಿಲ್ವೋ, ಈ ಸಾಫ್ಟ್ವೇರ್ ಎಲ್ಲಿವರೆಗೂ ಸರ್ವಧರ್ಮ ಸಮಭಾವವನ್ನು ಎತ್ತಿಡಿಯೋದಿಲ್ವೋ, ಈ ಸಾಫ್ಟ್ವೇರ್ ಎಲ್ಲಿವರೆಗೂ ಹಲಾಲ್ ಮತ್ತು ಹರಾಮ್ ಹೆಸರಿನಲ್ಲಿ ಸಮಾಜವನ್ನು ವಿಭಜಿಸೋದಿಲ್ವೋ, ಅಲ್ಲೇವರೆಗೂ ಮೊಹಮ್ಮದ್ ಮುಜಾಹಿಲ್ ತರದವರು, ಯಾಸಿನ್ ಮಲ್ಲಿಕ್ ತರದವರು, ಕಸಬ್ ತರದವರು, ಯಾಸಿನ್ ಭಟ್ಕಳ್ ತರದವ್ರು ಹುಟ್ಟತಾನೆ ಇರ್ತಾರೆ. ಅವರೆಲ್ಲ ಹಾರ್ಡ್ವೇರ್ಗಳು. ಆದ್ರೆ ಪ್ರಚೋದಿಸುವ ಸಾಫ್ಟ್ವೇರು ಇಂಥವ್ರನ್ನ ತಯಾರು ಮಾಡ್ತಾನೆ ಇರುತ್ತೆ. ಇದಕ್ಕೆ ಸಮಾಜ ಮತ್ತು ರಾಷ್ಟ್ರ ಇದನ್ನ ಇರುವ ರೀತಿಯಲ್ಲೇ ಎದುರಿಸದೇ ಇದ್ರೆ, ಸಾಮಾಜಿಕ ಒತ್ತಡಗಳ ನಿರ್ಮಾಣ ಆಗದೇ ಇದ್ರೆ, ಹಾರ್ಡ್ವೇರ್ಗಳನ್ನು ಬಡಿಯೋದ್ರಿಂದ ತಾತ್ಕಾಲಿಕ ಶಮನ ಆಗುತ್ತೆ. ಸಾಫ್ಟ್ವೇರ್ ರಿಪೇರಿ ಆದ್ರೆ ಮಾತ್ರ ಹಾರ್ಡ್ವೇರ್ಗಳು ಪ್ರೊಡಕ್ಷನ್ ನಿಲ್ಲುತ್ತೆ. ಆ ಸಾಫ್ಟ್ವೇರ್ ರಿಪೇರಿ ಆಗಬೇಕು ಅಂದ್ರೆ ಇದನ್ನ ಐಸೋಲೇಟೆಡ್ ಇನ್ಸಿಡೆಂಟ್ ಆಗಿ ನೋಡಬಾರದು. ಯಾಕೆಂದ್ರೆ ದೇಶದಲ್ಲಿ ನಡೆದ ಸಾವಿರಾರು ದಂಗೆಗಳ ಹಿಂದೆ ಇರೋದು ಒಂದೇ ಸಿದ್ಧಾಂತ. ಹಾಗಾಗಿ ಯಾವುದೋ ಒಬ್ಬ ಮೊಹಮ್ಮದ್ ಮುಜಾಮಿಲ್ ಮಾಡಿರೋ ಘಟನೆ ಅಂತಲೋ ಅಂತ ನೋಡ್ದಲೇನೆ ಇದ್ರ ಹಿಂದ್ಗಡೆ ಇರುವಂತ ಸಿದ್ಧಾಂತವನ್ನ ಸಾರ್ವಜನಿಕ ವಿಮರ್ಶೆಗೆ ಒಳಪಡಿಸಬೇಕು. ಯಾಕೆ ಅವರೆಲ್ಲ ಭಯೋತ್ಪಾದಕರಾಗ್ತಿದ್ದಾರೆ? ಬಡತನ ಅಲ್ಲ ಕಾರಣ, ಶಿಕ್ಷಣ ಅಲ್ಲ ಕಾರಣ. ಜೀವ ಉಳಿಸುವ ಶಿಕ್ಷಣ ಅವ್ರಿಗೆ ಕೊಟ್ಟಿದೆ. ಆದ್ರೆ ಜೀವ ತೆಗೆಯುವಂತ ಸಾಫ್ಟ್ವೇರ್ ಅವ್ರನ್ನ ಹ್ಯಾಕ್ ಮಾಡಿದೆ. ಅವ್ರನ್ನ ಜೀವ ತೆಗೆಯೋದಕ್ಕೆ ಪ್ರಚೋದಿಸಿದಂತ ಸಾಫ್ಟ್ವೇರ್ ಅದನ್ನ ಡೆಸ್ಟ್ರಾಯ್ ಮಾಡದೇ ಇದ್ರೆ ಇಂಥವ್ರು ಇವನ್ ಬಿಡ್ತಾನೆ, ಇನ್ನೊಬ್ಬ ಶುರುವಾಗ್ತಾನೆ. ಇನ್ ಕೆಲವು ಕಾಲ ಬಿಟ್ಟ ಮೇಲೆ ಇನ್ನೊಂದು ರೀತಿ ಶುರುವಾಗುತ್ತೆ. ಇದು ನನಗನ್ಸುತ್ತೆ ವಿಮರ್ಶೆ, ಸಾರ್ವಜನಿಕ ವಿಮರ್ಶೆ ಆಗಬೇಕು ಮತ್ತು ಸಾಮಾಜಿಕವಾಗಿ, ರಾಜಕೀಯವಾಗಿ ಇಡೀ ದೇಶ ಒಂದಾಗಿ ಎದುರಿಸಬೇಕು. ಇಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಹಾಕಬಾರದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.